ಸರ್, ನನ್ನ ಮೊದಲನೇ ಪ್ರಶ್ನೆ ಅಂತಂದ್ರೆ 2016ರಿಂದ ಇಲ್ಲಿಯವರೆಗೆ 16 ಬರಗಾಲದ ವರ್ಷಗಳನ್ನ ಕರ್ನಾಟಕ ಕಂಡಿದೆ. ಆದ್ರೆ 2023-24ನೇ ಸಾಲಿನ ಈ ವರ್ಷ ಇದೆಯಲ್ಲ, ಇದು 123 ವರ್ಷಗಳಲ್ಲೇನೆ ಅತ್ಯಂತ ಕಡಿಮೆ ಮಳೆ ಕಂಡು ಅತ್ಯಂತ ದೊಡ್ಡ ಕ್ಷಾಮವನ್ನ ಕಾಣ್ತಾ ಇದೆ. ನನ್ನ ಮೊದಲನೇ ಪ್ರಶ್ನೆ ನಾನು ಉಷಾ ಮೋಹನ್ ಅವರಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೇಂದ್ರ ಸರ್ಕಾರದ ಬಾಗಿಲನ್ನ ಬಡಿತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಲನ್ನ ಹತ್ತಿದೆ. ಏನ್ ಹೇಳಕ್ ಬಯಸ್ತೀರಿ? ಯಾಕಂತ ನಿಮ್ಗೆ ಗೊತ್ತಿರುತ್ತೆ, ಇಲ್ಲಿ ಬರೀ ಕೇಂದ್ರದಿಂದ ದುಡ್ಡು ಬಂದ್ರೆ ಮಾತ್ರ ರಾಜ್ಯ ಸರ್ಕಾರದ ಬದುಕು ಅಂತಲ್ಲ, ಅದರದ್ದೇ ಆದ ಅನುದಾನಗಳು SDRF ಇರ್ಬೋದು, ಎಲ್ಲವೂ ರಾಜ್ಯ ಸರ್ಕಾರಕ್ಕೂ ಇದೆ. ನಿಮ್ಮ ಅಭಿಪ್ರಾಯ? ಮೊದಲನೇ ವಿಚಾರ ಅಂತ ಹೇಳೋದಾದರೆ, ಈ ಹಿಂದೆ ಇದ್ದಂತಹ ಸರ್ಕಾರ ಕೂಡ ಡಬಲ್ ಇಂಜಿನ್ ಸರ್ಕಾರ ಆಗಿತ್ತು. ಆಗಲೂ ಕೂಡ ನಮ್ಮಲ್ಲಿದ್ದಂತಹ ಸಂಸದರು ಭಾಳ ಬೇಸರ ಆಗುತ್ತೆ, ಅವರು ಯಾವುದೇ ರೀತಿ ಮಾತುಗಳನ್ನಾಡಿ ಪಾರ್ಲಿಮೆಂಟಲ್ಲಿ ಇಶ್ಯೂಗಳ ಬಗ್ಗೆ ಮಾತಾಡಿ ಅವರ ಅವಧಿಯಲ್ಲೂ ಸಹ ಅವರು ಅನುದಾನಗಳನ್ನು ತಂದಿಲ್ಲ. ಅದಾದ ಮೇಲೆ ಈಗ ಬಂದಿರುವಂತಹ ನಮ್ಮ ಬರಗಾಲದ ಪರಿಸ್ಥಿತಿಯಲ್ಲಿ ನಾವು ಟ್ಯಾಕ್ಸ್ ಸುಮಾರು 8% ಅಷ್ಟು ಓವರಾಲ್ ರೆವಿನ್ಯೂವನ್ನು ನಮ್ಮ ಸ್ಟೇಟಿಂದ ಕಳಿಸ್ತಾ ಇದ್ದೀವಿ. ಅದ್ರಲ್ಲಿ ನಮಗೆ ಬರ್ತಿರೋದು ಕೇವಲ 3.64% ಅಂತ ಹೇಳ್ತಿದ್ದಾರೆ. ಅಲ್ಲ, ಸುಮಾರು 200ಕ್ಕಿಂತ ಹೆಚ್ಚು ತಾಲೂಕುಗಳು ಇವತ್ತು ಬರದಲ್ಲಿದ್ದಾರೆ. ಹಾಗಿರ್ಬೇಕಾದ್ರೆ ನಾವು ಕೊಡ್ತಿರುವಂತ ಹಣನ ಕೊಡ್ಲಿಕ್ಕೆ ಏನ್ ಕಷ್ಟ ಇವರಿಗೆ? ಎಸ್, ಐ ಕಮ್ ಬ್ಯಾಕ್ ಟು ಯು ಮೇಡಮ್. ವಕೀಲರಾಗಿರ್ತಕ್ಕಂಥ ಮಂಜುನಾಥ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ಕಾಂಗ್ರೆಸ್ ವಕ್ತಾರರು ಹೌದು ಅನ್ಕೋತೀನಿ. ಎಸ್, ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಮೇಡಮ್. ಸರ್, ಕೇಂದ್ರ ಸರ್ಕಾರವನ್ನ ಕೇಳುವಂಥದ್ದು ಒಂದು ಕಡೆ, ಅದು ರಾಜ್ಯ ಸರ್ಕಾರದ ಹಕ್ಕು, ಅದರಲ್ಲಿ ಏನು ಡೌಟ್ ಇಲ್ಲ. ಆದ್ರೆ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಇದೆ. ಒಂದು ಎರಡನೇದು, ಕಾವೇರಿ ನೀರನ್ನ ಬೇಕಾಬಿಟ್ಟು ಕಳೆದ ಸೆಪ್ಟೆಂಬರ್ 2023ರಲ್ಲಿ ತಮಿಳುನಾಡಿಗೆ ಹರಿಯ ಬಿಡ್ತೀರಾ, ಆವಾಗ ನಿಮ್ಗೆ ಬರದ ಯೋಚನೆ ಆಗೋದಿಲ್ಲ. ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ ಇಬ್ರು ಕೂಡ ಹೇಳ್ತಾರೆ ಇಲ್ಲ ಇಲ್ಲ ಬಹಳ ಬರ ಇದೆ ಅಂತ. ಸರ್ಕಾರಕ್ಕೆ ಅದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಅವಾಗ ಟೈಮ್ ಇರಲಿಲ್ಲ. ಈಗ ಬರ ಅಂತ ಬಾಯ್ ಬಿಡ್ಕೋತಾ ಇದ್ದೀರಾ. ಆ ಟೈಮಲ್ಲಿ ನಾವು ನೀರ್ ಬಿಟ್ಟಿದ್ದು ಸುಪ್ರೀಂ ಕೋರ್ಟಿನ ಆದೇಶದ ಮೂಲಕ. ಏನು ಕಾವೇರಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಆದೇಶ ಕೊಡ್ತೋ ಆ ಆದೇಶವನ್ನ ನಾವು ಪಾಲನೆ ಮಾಡಿದ್ವಿ. ನೀವ್ ಹೇಳ್ತಾ ಇದ್ದದ್ದು ಇನ್ನೊಂದು ಪ್ರಶ್ನೆ, ಇಲ್ಲ ನಿಮಗೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಖರ್ಚು ಮಾಡಕ್ಕಿಲ್ಲ, ಹಾಗಾಗಿ ನೀವು ಅವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀವಿ. ಇಲ್ಲ, ನಾವು ಏನು SDRMC ನಾರ್ಮ್ಸ್ ಪ್ರಕಾರ 25% ಏನು ರೇಷಿಯೋ ಇದೆ, ಆ 25% ನಾವು ಇವತ್ತು ಕೂಡ ವಿ ಆರ್ ರೆಡಿ ಟು ಗಿವ್ ಇಟ್. ನಾವು ಕೊಟ್ಟಿದೀವಿ ಆಲ್ರೆಡಿ. 75% ಏನ್ ರೇಷಿಯೋ ಇದೆ ಸೆಂಟ್ರಲ್ ಗೌರ್ಮೆಂಟ್ NDR ಪ್ರಕಾರ ಅವ್ರು ಮಾಡಿದಂತ ನಾರ್ಮ್ಸ್ ಪ್ರಕಾರ ಅವ್ರು ಕೊಟ್ಟಿಲ್ಲ. ನಾವು ಕೇಳ್ತಾ ಇರೋದು 75% ಕೊಡ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಸುಪ್ರೀಂ ಕೋರ್ಟಿನ ಇವತ್ತು ನಾವು ಮರೆ ಹೋಗಿರ್ತಕ್ಕಂಥದ್ದು, ನಮಗೆ ಫಂಡಮೆಂಟಲ್ ರೈಟ್ಸ್ ಏನಿದೆ ಆ ಫಂಡಮೆಂಟಲ್ ರೈಟ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ತಾ ಇದೀವಿ. ಅದು ಕೂಡ ಕಾನ್ಸ್ಟಿಟ್ಯೂಷನಲಿ ಗ್ಯಾರಂಟೀಡ್ ನಾವು ರೈಟ್ಸ್ ಅನ್ನ ಕೇಳ್ತಾ ಇದೀವಿ. ಯಾಕೆಂದ್ರೆ ಅಶೋಕ್ ಗೌಡ ನೋಡಿ, ಈಗ 5 ಆಯಾಮಗಳಲ್ಲಿ ಈ ವಿಚಾರ ನೋಡಬೇಕಾಗ್ತದೆ. ಒಂದು ಆಯಾಮ NDRF ಏನಿದೆ, NDRF ಅಲ್ಲಿ ಎಷ್ಟನ್ನ ಬಂದು ಯಾವಾಗ ವೀಕ್ಷಣೆ ಮಾಡ್ಕೊಂಡು ಹೋದ್ರು, ಆ ಆಯಾಮದಲ್ಲಿ ಎಷ್ಟನ್ನ ರೆಕಮೆಂಡ್ ಮಾಡಿದ್ರು ಅಂದರೆ ಆ ಕಮಿಟಿ ಸದಸ್ಯರು 18,000 ರೂಪಾಯಿ ಪರ್ ಎಕರೆನ ರೆಕಮೆಂಡ್ ಮಾಡಿದರು. ಆಮೇಲೆ ಈಗ ಏನು ಹೇಳ್ತಿದ್ರು ನಮ್ಮ ಸ್ನೇಹಿತರು, 25% ಈಗಾಗಲೇ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿ. ಸ್ನೇಹಿತರೆ, ತಾವೊಂದು ಸ್ವಲ್ಪ ನೋಡ್ಕೊಳ್ಳಿ, 2,000 ರೂಪಾಯಿ ಪರ್ ಹೆಕ್ಟೇರ್, ನಾಟ್ ಎಕರ್, ಪರ್ ಹೆಕ್ಟೇರ್ ಹಂಗೆ ಅದು ಎಲ್ಲಿಗೆ ಹಾಕಿದ್ದಾರೆ? ತಹಸೀಲ್ದಾರು ಮತ್ತು DC ಅಕೌಂಟ್ಗೆ ಹಾಕಿದ್ದಾರೆ. ಏನಕ್ಕೆ ಅಂದರೆ ಅದು ಬಿಲೀವ್ ಮಿ, ಇಟ್ ಈಸ್ ನಾಟ್ ಎ ಪರಿಹಾರ ಫಾರ್ ಫಾರ್ಮರ್ಸ್. ಹಾಕಿರ್ತಕ್ಕಂತಹದ್ದು ಮೇವು, ಹಸುಗಳಿಗೆ ಮೇವು ಪ್ಲಸ್ ಹಸುಗಳ ಕುಡಿಲಿಕ್ಕೆ ನೀರು ಅಂತ ಹೇಳ್ಬಿಟ್ಟು ಆ ಅಕೌಂಟಲ್ಲಿ ಹಾಕಿರ್ತಕ್ಕಂಥದ್ದು ಒಂದು. ಎರಡನೇ ವಿಚಾರ, ನೀವು ಎಷ್ಟು ಅಂದರೆ 25% ನೀವು ಹಾಕೇ ಇಲ್ಲ ಅಂತಕ್ಕಂಥದ್ದು ಮೊದಲನೇ ವಿಚಾರ, ಆಯ್ತಾ? ಎರಡನೇ ವಿಚಾರ, ಈಗ NDRF ಅಲ್ಲಿ ಬರಬೇಕಾಗಿರ್ತಕ್ಕಂತಹ ಅಮೌಂಟ್ ಏನಿದೆ ಅದು ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿದೆ. ನಾವು ಈಗ ಕಳೆದ 2004ರಿಂದ 2014 ಮಧ್ಯದಲ್ಲಿ 15,000 ಕೋಟಿಗಳನ್ನು ಕರ್ನಾಟಕದ ಯಾವುದೇ ಸರ್ಕಾರ ಇರಲಿ, ಇನ್ಕ್ಲೂಡಿಂಗ್ BJPನೋ ಕಾಂಗ್ರೆಸ್ಸೋ JDSೋ ಯಾರಾದರೂ ಆಡಳಿತ ಮಾಡಿರಲಿ, ಅಂಥ ಟೈಮಲ್ಲಿ ಕೇಳಿದರು. ಇವ್ರು ಕಳಿಸಿದ್ದು ಎಷ್ಟು ಗೊತ್ತಾ? 3,334 ಕೋಟಿ. ಆಮೇಲೆ 2014ರಿಂದ 23 ಮಧ್ಯದಲ್ಲಿ ಕೇಳಿರ್ತಕ್ಕಂತಹದ್ದು ಎಷ್ಟು? ಯಾವುದೇ ಸರ್ಕಾರ ಇರಲಿ 21,000 ಕೋಟಿ. ಕಳಿಸಿರ್ತಕ್ಕಂಥದ್ದು ಎಷ್ಟು? 15,650 ಕೋಟಿಗಳನ್ನು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನುದಾನವಾಗಿ ನೀಡಿದೆ. ಅಂದರೆ ಬರೀ ಕೇವಲ 6,000 ಕೋಟಿನ ಒಂದು ಕಾರಣಾಂತರಗಳಿಂದ ಸ್ವಲ್ಪ ಇದು ಮಾಡಿದೆ. ನೆಕ್ಸ್ಟ್, ಕಾವೇರಿಯ ಮಿಸ್ಮ್ಯಾನೇಜ್ಮೆಂಟ್. ಕಾವೇರಿ ನದಿಯಲ್ಲಿ ಇವರು ಚುನಾವಣೆ ಗೆದ್ದು 26 ಮೇ ಇವರು ಅಧಿಕಾರ ವಹಿಸ್ಕೊಂಡಿದ್ದರಿಂದ ಹೇಳ್ತಾನೆ ಇದ್ದಾರೆ ಎಕ್ಸ್ಪರ್ಟ್ಸು. ನೋಡಿ, ಕಾವೇರಿ ಟ್ರೈಬ್ಯುನಲ್ಲು ಮತ್ತು ಏನು ಸುಪ್ರೀಂ ಕೋರ್ಟಲ್ಲಿ ಆದೇಶ ಇದೆ, ಅದಕ್ಕೆ ನೀವು ಸರಿಯಾದಂಥ ಮಾಹಿತಿನ ಕೊಟ್ಟರೆ ಖಂಡಿತವಾಗ್ಲೂ ಅದು ರೀಕನ್ಸಿಡರ್ ಮಾಡುತ್ತೆ. ಯಾಕಂದರೆ ಕರ್ನಾಟಕದಲ್ಲಿ ಅತ್ಯಂತ, ನೀವೇ ಹೇಳಿದ್ರಿ, 123 ವರ್ಷ ಇರದೇ ಇರ್ತಕ್ಕಂಥ ಬರಗಾಲ ಬಂದಿದೆ, ಅದನ್ನು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಿ ಅಂತೇಳಿ. ಆದರೆ
ಇವರು ಬರೀ ನಾನ್ ಮುಖ್ಯಮಂತ್ರಿ ನೀನ್ ಮುಖ್ಯಮಂತ್ರಿ ಅಂತಕ್ಕಂಥ ಒಂದು ಇಲ್ಲ ಇನ್ನು ಎರಡು ಪಾಯಿಂಟ್ ಇನ್ನು ಎರಡು ಪಾಯಿಂಟ್ ಮುಗಿಸ್ಬಿಡ್ತೀನಿ. ಈಗ ವಿಷಯಾಂತರ ಆಗೋದು ಬೇಡ. ನಾವು ಮುಖ್ಯಮಂತ್ರಿ ನೀವು ಮುಖ್ಯಮಂತ್ರಿ ಸಬ್ಜೆಕ್ಟ್ ಏನಿದೆ ಅದನ್ನ ಮಾತಾಡೋಣ. ವಿಷಯಾಂತರದ ಬಗ್ಗೆ ಈಗ ಏನಿದೆ ನಮಗೆ ಯಾವುದೇ ನಾರ್ಮ್ಸ್ ಪ್ರಕಾರ 75% ಕೊಡ್ಬೇಕಲ್ಲ NDRMs ಅಲ್ಲಿ. ಸರ್ ಒಂದ್ ನಿಮಿಷ, ಇವತ್ತು ರಿಟ್ ಪಿಟಿಷನ್ ಹಾಕೊಂಡು ಇವತ್ತು ಕೋರ್ಟ್ ಮೇಲೆ ಹೋಗುವಂತ ಪರಿಸ್ಥಿತಿಗೆ ದೀನಾಯ ಪರಿಸ್ಥಿತಿಗೆ ಇವತ್ತು ಸೆಂಟ್ರಲ್ ಗವರ್ಮೆಂಟ್ ರಾಜ್ಯನ ದಿವಾಳಿ ಮಾಡಿರ್ತಕ್ಕಂಥದ್ದು. ಜನಗಳ ಬಗ್ಗೆ, ಸಾರ್ವಜನಿಕರ ಬಗ್ಗೆ, ನಾಗರಿಕರ ಬಗ್ಗೆ ಇವತ್ತು ಬಿಜೆಪಿಗೆ ಸೆಂಟ್ರಲ್ ಗವರ್ಮೆಂಟ್ಗೆ ಕಾಳಜಿ ಇದ್ರೆ ಇವತ್ತು ಪರ್ ಹೆಕ್ಟರ್ ಲೆಕ್ಕದಲ್ಲಿ ಲೆಕ್ಕ ಹಾಕೊಂಡ್ರೆ 10,000 ರೂಪಾಯಿ ಆಗುತ್ತೆ. ಪರ್ ಹೆಕ್ಟರ್ ಲೆಕ್ಕದಲ್ಲಿ ಲೆಕ್ಕ ಹಾಕೊಂಡ್ರೆ ನೀವು ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಅದಾದ್ಮೇಲೆ ಕಾವೇರಿ ಮಿಸ್ಮ್ಯಾನೇಜ್ಮೆಂಟ್ ಮಾಡಿದ್ರು. ಆಮೇಲೆ ನೋಡಿ, 90 ಇದು ಒಬ್ಬ ಕ್ಯಾಬಿನೆಟ್ ಸಚಿವನಿಗೆ 1 ಕೋಟಿ ರೂಪಾಯಿ ಅನುದಾನ. ಆಮೇಲೆ 4 ಜನ PS ಯಾಕ್ರಿ ಬೇಕಿತ್ತು? ಇಂಟೆನ್ಷನ್ ಸರಿಯಿಲ್ಲ. ಆಮೇಲೆ ನೀರಿನ ಕ್ರೈಸಿಸ್ ಯಾವ ಮೀಟಿಂಗ್ ಮಾಡ್ತೀರಾ ಗೊತ್ತಾ? ಫಸ್ಟ್ ಟೈಮ್ ಮೀಟಿಂಗ್ ಯಾವ ಮಾಡ್ತೀರಾ ಇಡೀ ಪ್ರಪಂಚದಲ್ಲಿ ಮುಖ್ಯಮಂತ್ರಿ ಮನೆಯಲ್ಲಿ ನೀರಿದೆ, ಬಿಡಬ್ಲ್ಯೂಎಸ್ಎಸ್ಬಿ ವಾಟರ್ ಟ್ಯಾಂಕರ್ ನೀರು ಬಂದಾಗ, ಅದಾದ್ಮೇಲೆ ಡೆಪ್ಯೂಟಿ ಸಿಎಂ ಮನೆಯಲ್ಲಿ ನೀರಿಲ್ಲದೆ ಬೋರ್ವೆಲ್ ಅಲ್ಲಿ ನೀರು ಡ್ರೈ ಆದಾಗ ನೀವು ಫಸ್ಟ್ ಮಾರ್ಚ್ ಮಾಡೋದು ಮೀಟಿಂಗ್. ಬೆಂಗಳೂರು ನೀರಿಲ್ಲ ಅಂದ್ರೆ ಫಸ್ಟ್ ಮಾರ್ಚ್ ಮೀಟಿಂಗ್ ಮಾಡೋದು. ನೀವು ಮೀಟಿಂಗ್ ಮಾಡಿದ್ದೀರಾ? ಯಾವ ರೀತಿಯ ಮಿಸ್ಮ್ಯಾನೇಜ್ಮೆಂಟ್ ಮಾಡಿಕೊಟ್ಟಿದೆ ಅಂತ. ನಾನು JDS ವಕ್ತಾರಿಗೆ ಹೋಗಿಂತ ಮುಂಚೆ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.